ಇವತ್ತು ಆನರಬಲ್ ಸುಪ್ರೀಂ ಕೋರ್ಟ್ ಆರ್ಡರ್ ಆದಾದಮೇಲೆ 7 ಜನದ್ದು ಬೇಲ್ ಕ್ಯಾನ್ಸಲ್ ಆಗಿದೆ. ಆ ಕ್ಯಾನ್ಸಲ್ ಬೇಲ್ದು ಸಂಬಂಧಪಟ್ಟ ಡೆಪ್ಟಿ ಕಮಿಷನರ್ ಮತ್ತು ಅವರು ಸಂಬಂಧಪಟ್ಟ IO ಅವ್ರ ಪೂರ್ತಿ ಮಾಹಿತಿ ತಗೊಂಡು ಅದರ ಮೇಲೆ ಕಾರ್ಯ ಅವರು ಮಾಡ್ತಾಯಿದ್ದಾರೆ. ಮತ್ತು ಏನು ಆರ್ಡರ್ ಇದೆ ಆನರಬಲ್ ಸುಪ್ರೀಂ ಕೋರ್ಟ್ ಅದು ಪಾಲನೆ ಮಾಡ್ತಾರೆ. ಸಂಪರ್ಕ ನಾವು ಅದೇ ಹೇಳಿದ್ವಿ, ಆನರಬಲ್ ಸುಪ್ರೀಂ ಕೋರ್ಟ್ ಏನು ಆರ್ಡರ್ ಇದೆ ಅದ್ರ ಪ್ರಕಾರ ನಮ್ಮ ಪೊಲೀಸವರು ಕೆಲಸ ಮಾಡ್ತಾರೆ. ಈಗ ಎಲ್ಲಿದ್ದಾರೆ ಬಗ್ಗೆ ಮಾಹಿತಿ ಸಿಕ್ಕಿ ಪೊಲೀಸವ್ರಿಗೆ ಎಲ್ಲ ಏನು ಕೆಲಸ ಇದೆ ಮಾಡ್ತಾ ಇದ್ದಾರೆ ಅವರು. ಸೊ ಕೋರ್ಟ್ ಏನು ಡೈರೆಕ್ಷನ್ ಇದೆ ಆ ಪ್ರಕಾರ ಮಾಡ್ತಾರೆ. ಇನ್ನು ಆದೇಶ ಪ್ರತಿ ಸಿಕ್ಕ ನಂತರದಲ್ಲಿ ನಾನು ಅದೇ ಹೇಳಿದ್ದೀನಿ, ಕೋರ್ಟ್ ಆರ್ಡರ್ ಬಂದಿದೆ, ಕೋರ್ಟ್ ಆರ್ಡರ್ ಪ್ರಕಾರ ಕೆಲಸ ಆಗ್ತಾ ಇದೆ. ಸರ್, ಎಷ್ಟು ಜನ ಆರೋಪಿಗಳಿಲ್ಲ, ಎಷ್ಟು ಜನ ಆರೋಪಿಗಳು ಸರೆಂಡರ್ ಆಗಬೇಕು ಅಂತ ಕೋರ್ಟ್ ಸೂಚನೆ ಯಾವ್ಯಾವ ಕೋರ್ಟಲ್ಲಿ ಸರೆಂಡರ್ ಆಗಬೇಕು ಅಂತಲ್ಲ, ಬೇಲ್ ಕ್ಯಾನ್ಸಲ್ ಆಗಿದೆ. ಬೇಲ್ ಕ್ಯಾನ್ಸಲ್ ಆದಮೇಲೆ ಏನು ಕ್ರಮ ಜಾರಿ ಮಾಡಬೇಕು ಆ ಪ್ರಕಾರ ನಮ್ಮವರು ಮಾಡ್ತಾರೆ. ಸರ್, ಈಗ ಆರೋಪಿಗಳು ನೇರವಾಗಿ ಶರಣಾಗುವಂಥದ್ದು ಅಥವಾ ಬಂಧನ ಮಾಡ್ತಾರೆ ಸರ್? ಅದ್ರ ಬಗ್ಗೆ ಗೊತ್ತಿಲ್ಲ. ಥ್ಯಾಂಕ್ ಯು. ಇವತ್ತು ಆನರಬಲ್ ಸುಪ್ರೀಂ ಕೋರ್ಟ್ ಆರ್ಡರ್ ಆದಾದಮೇಲೆ 7 ಜನದ್ದು ಬೇಲ್ ಕ್ಯಾನ್ಸಲ್ ಆಗಿದೆ. ಆ ಕ್ಯಾನ್ಸಲ್ ಬೇಲ್ದು ಸಂಬಂಧಪಟ್ಟ ಡೆಪ್ಟಿ ಕಮಿಷನರ್ ಮತ್ತು ಅವರು ಸಂಬಂಧಪಟ್ಟ IO ಅವ್ರ ಪೂರ್ತಿ ಮಾಹಿತಿ ತಗೊಂಡು ಅದರ ಮೇಲೆ ಕಾರ್ಯ ಅವರು ಮಾಡ್ತಾಯಿದ್ದಾರೆ. ಮತ್ತು ಏನು ಆರ್ಡರ್ ಇದೆ ಆನರಬಲ್ ಸುಪ್ರೀಂ ಕೋರ್ಟ್ ಅದು ಪಾಲನೆ ಮಾಡ್ತಾರೆ. ಸರ್, ಈಗ ಸಂಪರ್ಕ ನಾವು ಅದೇ ಹೇಳಿದ್ವಿ, ಆನರಬಲ್ ಸುಪ್ರೀಂ ಕೋರ್ಟ್ ಏನು ಆರ್ಡರ್ ಇದೆ ಅದ್ರ ಪ್ರಕಾರ ನಮ್ಮ ಪೊಲೀಸವರು ಕೆಲಸ ಮಾಡ್ತಾರೆ. ಈಗ ಎಲ್ಲಿದ್ದಾರೆ ಬಗ್ಗೆ ಮಾಹಿತಿ ಸಿಕ್ಕಿ ಪೊಲೀಸವ್ರಿಗೆ ಎಲ್ಲ ಏನು ಕೆಲಸ ಇದೆ ಮಾಡ್ತಾ ಇದ್ದಾರೆ ಅವರು. ಸೊ ಕೋರ್ಟ್ ಏನು ಡೈರೆಕ್ಷನ್ ಇದೆ ಆ ಪ್ರಕಾರ ಮಾಡ್ತಾರೆ. ಇನ್ನು ಆದೇಶ ಪ್ರತಿ ಸಿಕ್ಕ ನಂತರದಲ್ಲಿ ನಾನು ಅದೇ ಹೇಳಿದ್ದೀನಿ, ಕೋರ್ಟ್ ಆರ್ಡರ್ ಬಂದಿದೆ, ಕೋರ್ಟ್ ಆರ್ಡರ್ ಪ್ರಕಾರ ಕೆಲಸ ಆಗ್ತಾ ಇದೆ. ಸರ್, ಎಷ್ಟು ಜನ ಆರೋಪಿಗಳಿಲ್ಲ, ಎಷ್ಟು ಜನ ಆರೋಪಿಗಳು ಸರೆಂಡರ್ ಆಗಬೇಕು ಅಂತ ಕೋರ್ಟ್ ಸೂಚನೆ ಯಾವ್ಯಾವ ಕೋರ್ಟಲ್ಲಿ ಸರೆಂಡರ್ ಆಗಬೇಕು ಅಂತಲ್ಲ, ಬೇಲ್ ಕ್ಯಾನ್ಸಲ್ ಆಗಿದೆ. ಬೇಲ್ ಕ್ಯಾನ್ಸಲ್ ಆದಮೇಲೆ ಏನು ಕ್ರಮ ಜಾರಿ ಮಾಡಬೇಕು ಆ ಪ್ರಕಾರ ನಮ್ಮವರು ಮಾಡ್ತಾರೆ. ಸರ್, ಈಗ ಆರೋಪಿಗಳು ನೇರವಾಗಿ ಶರಣಾಗುವಂಥದ್ದು ಅಥವಾ ಬಂಧನ ಮಾಡ್ತಾರೆ ಸರ್? ಅದ್ರ ಬಗ್ಗೆ ಗೊತ್ತಿಲ್ಲ. ಥ್ಯಾಂಕ್ ಯು.